ಧ್ರುವ ಸರ್ಜಾ ಅವರ ಬಹು ನಿರೀಕ್ಷಿತ ಚಿತ್ರ ಮಾರ್ಟಿನ್ ಇಷ್ಟರಲ್ಲೇ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಈ ಉದ್ದೇಶದಿಂದ ಧ್ರುವ ಸರ್ಜಾ ಅವರು ಇವತ್ತು ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿರುವಂತಹ ಸ್ಕೂಲ್ ಮಕ್ಕಳಾಗಿರ್ಬೋದು, ಅಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಸಿಕ್ಕಾಪಟ್ಟೆ ಜನ ಸೇರಿದ್ರು ಧ್ರುವ ಅವ್ರನ್ನ ನೋಡ್ಲಿಕ್ಕೆ. ಧ್ರುವ ಅವ್ರಿಗೂ ಕೂಡ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಲಕ್ಷಾಂತರ ಜನ ಅಭಿಮಾನಿಗಳನ್ನ ಕೂಡ ಧ್ರುವ ಅವ್ರು ಹೊಂದಿದ್ದಾರೆ. ಹೀಗೆ ಅವರನ್ನ ನೋಡ್ಲಿಕ್ಕೆ ಲಕ್ಷಾಂತರ ಜನ ಅಂತ ಹೇಳಿದ್ರೆ ಸಾವಿರಾರು ಜನ ಬಂದಿದ್ರು, ಸಾವಿರಾರು ಜನ ಸೇರಿದ್ರು. ಅವರನ್ನೆಲ್ಲರನ್ನೂ ಕೂಡ ಪ್ರೀತಿಯಿಂದ ಕೈ ಬೀಸಿ ಕರೆದು ಹಲವಾರು ಜನಕ್ಕೆ ತಮ್ಮ ಕೈಯಿಂದ ಥ್ಯಾಂಕ್ಸ್ ಅನ್ನ ಕೂಡ ಕೊಟ್ಟರು. ಧ್ರುವ ಅವರು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ರು. ಇದೆಲ್ಲ ಒಂದ್ ಕಡೆ ಮುಗಿಸ್ಕೊಂಡು ಧ್ರುವ ಅವರು ಮನೆಗೆ ಹೊರಡುವ ಸಮಯಕ್ಕೆ ಕಾರಿನ ಬಳಿ ಬರ್ಬೇಕಾದ್ರೆ ಅಲ್ಲೂ ಕೂಡ ಹಲವಾರು ಅಭಿಮಾನಿಗಳು ಅವರನ್ನ ಮುತ್ತಿಗೆ ಹಾಕೋತಾರೆ. ಆದ್ರೆ ಒಂದು ಟೆರೆಸ್ ಮೇಲೆ ನಿಂತ್ಕೊಂಡು ಕೆಲವು ಡಿ ಬಾಸ್ ಅಭಿಮಾನಿಗಳು ಅನ್ಕೊಂಡಿರೋರು ಧ್ರುವ ಅವರನ್ನ ನೋಡ್ಬಿಟ್ಟು ಬಾಸ್ ಬಾಸ್ ಡಿ ಬಾಸ್ ಅಂತ ಹೇಳಿ ಒಂದು ಘೋಷಣೆಯನ್ನು ಕೂಡ ಕೂಗ್ತಾರೆ. ಅಷ್ಟೇ ಕೂಗೋದಲ್ಲದೆ ಧ್ರುವ ಅವರು ಕಾರಿನ ಒಳಗಡೆ ಹತ್ಕೊಳ್ಬೇಕಾದ್ರೆ ತಿಕಾ ಏನು ಕೊರ್ಕೋತಿದ್ಯಾ, ಸುಮ್ಮನೆ ಕಾರ್ನೊಳಗೆ ಹತ್ತು ಅಂತ ಹೇಳಿ ಅವಾಜ್ ಕೂಡ ಹಾಕ್ತಾರೆ. ಇವರು ಮಾಡ್ತಿರೋದು ಎಂತ ಕಚಡ ಕೆಲಸ ಅಂತ ಹೇಳಿದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೂ ಕೂಡ ಇದು ಅವಮಾನ ತರುವಂತಹ ಕೆಲಸ. ಅವರ ಅಭಿಮಾನಿಗಳು ಅಂತ ಹೇಳ್ಕೊಂಡು ಈ ತರ ಕಚಡ ಕೆಲಸಗಳನ್ನ ಮಾಡ್ತಿರುವಂತಹ ಮಕ್ಕಳಿಗೆ ನಾವೇ ಇದಕ್ಕೆ ಬುದ್ಧಿನ ಕಲಿಸ್ಬೇಕು. ಯಾಕಂದ್ರೆ ಇವರು ಕನ್ನಡ ಇಂಡಸ್ಟ್ರಿ ಇವತ್ತು ಕಷ್ಟ ಕಾಲದಲ್ಲಿ ಸಿಕ್ಕಾಕೊಂಡಿದೆ. ಯಾವ್ದಾದ್ರು ಒಂದು ಸಿನಿಮಾಗಳು ಬಂದು ಕನ್ನಡ ಸಿನಿಮಾಗಳು ಮತ್ತೆ ಬೆಳಿಲಿಕ್ಕೆ ಶುರು ಮಾಡ್ಲಿ ಅಂತ ಹೇಳಿ ಎಲ್ಲರೂ ಕಲಾವಿದರು ಕೂಡ ಕಣ್ಣೀರು ಹಾಕಿರ್ಬೇಕಾದ್ರೆ ಈ ತರಹ ಅಭಿಮಾನಿಗಳು ನಟರ ನಡುವೆನೆ ಒಂದು ದೊಡ್ಡ ಮನಸ್ತಾಪವನ್ನ ತಂದಿಟ್ಟುಬಿಟ್ಟು ಮಾಡಬಾರ್ದು ಕೆಲಸಗಳನ್ನ ಮಾಡಿಬಿಟ್ಟು ಇವತ್ತು ದರ್ಶನ್ ಜೈಲಿಗೆ ಹೋಗ್ಲಿಕ್ಕೆ ಮುಖ್ಯ ಕಾರಣನೇ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ. ಯಾಕಂದ್ರೆ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ಕೊಂಡು ಹೋಗಿ ಇವತ್ತು ಅವ್ರನ್ನ ಅಲ್ಲಿಗೆ ಸಿಕ್ಸಿದ್ದೀರಾ. ಅದಷ್ಟೇ ಅಲ್ಲದೆ ಪಾಪ ಅವ್ರಿಗೆ ಹೊರಗೆ ಬರ್ಲಿಕ್ಕೆ ಟ್ರೈ ಮಾಡ್ತಿದ್ರೆ ಹೊರಗಡೆಯಿಂದ ಹಲವಾರು ರೀತಿಯಲ್ಲಿ ಅವರಿಗೆ ಪ್ರಾಬ್ಲಮ್ಗಳನ್ನ ಸೃಷ್ಟಿ ಮಾಡ್ತಿದ್ದೀರಾ. ಅವರ ನಂಬರ್ಗಳನ್ನ ಹಾಕ್ಸ್ಕೊಂಡು ಶೋಕಿಗಳನ್ನ ಮಾಡ್ತಿದ್ದೀರಾ. ಅವರಿಗೆ ಆ ನಂಬರ್ ಕಂಡ್ರೆ ಇಷ್ಟ ಇಲ್ಲ, ಆದ್ರೆ ನಿಮಗೆ ಆ ನಂಬರ್ ಕಂಡ್ರೆ ಇಷ್ಟ. ಯಾಕಂದ್ರೆ ದರ್ಶನ್ ಆ ನಂಬರಿಂದ ಜೈಲಿಗೆ ಇವತ್ತು ಹೋಗಿದ್ದಾರೆ, ಆದ್ರೆ ಆ ನಂಬರ್ನ ನೀವು ಹಾಕೊಂಡು ಶೋಕಿಗಳನ್ನ ನಡೆಸ್ತಿದ್ದೀರಾ. ಒಬ್ಬ ಕನ್ನಡ ಇಂಡಸ್ಟ್ರಿಯ ಕಲಾವಿದನನ್ನ ಅವಮಾನ ಮಾಡ್ತಿದ್ದೀರಾ. ಇದು ಇನ್ನೂ ಕೆಟ್ಟ ರೀತಿಯಲ್ಲಿ ನಿಮ್ಮನ್ನ ನೋಡ್ಕೊಳ್ಳುತ್ತೆ ಮುಂದೆ.